ನಮಸ್ಕಾರ ಕರ್ನಾಟಕ. ಮೂಡಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತು ನಾವು ಶಾವಿಗೆ ಪಾಯಸನ ಮಾಡೋಣ. ಶಾವಿಗೆ ಪಾಯಸ ಯಾರಿಗೆ ಗೊತ್ತಿಲ್ಲ? ಪ್ರತಿಯೊಬ್ಬರು ಮನೆಯಲ್ಲೂ, ಮದುವೆಗಳಲ್ಲೂ, ಫಂಕ್ಷನ್ಗಳಲ್ಲೂ, ಚಿಕ್ಕ ಪುಟ್ಟ ಹಬ್ಬಗಳಲ್ಲೂ ಎಲ್ಲರ ಮನೆಯಲ್ಲೂ ಸ್ವೀಟ್ ಅಂತ ಅಂದಾಗ ಮೊದಲು ನೆನಪಾಗದೆ ಶಾವಿಗೆ ಪಾಯಸ. ಆದರೆ ಇದೇ ಶಾವಿಗೆ ಪಾಯಸನ ನಾವು ಸ್ವಲ್ಪ ನಮ್ಮ ಸಾಂಪ್ರದಾಯಿಕ ಟಚ್ಚನ್ನು ಕೊಟ್ಟು ಈ ರುಚಿಯ ಮೆರುಗನ್ನು ಮತ್ತಷ್ಟು ಹೆಚ್ಚೋಣ. ಬನ್ನಿ ಹಾಗಿದ್ರೆ ಈ ಶಾವಿಗೆ ಪಾಯಸನ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಲೆಯನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆನ 2 ಸೆಕೆಂಡು ಬಿಸಿನ ಮಾಡ್ಕೊಳ್ಳೋಣ. ಬಿಸಿಯಾದ ತಕ್ಷಣ ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ನಾನಿಲ್ಲಿ ನಂದಿನಿ ತುಪ್ಪನ ಬಳಸ್ತಾ ಇದ್ದೀನಿ ಪಾಯಸನ ಮಾಡೋದಕ್ಕೆ. ಹಾಗೆಯೇ ತುಪ್ಪನ ಹಾಕ್ಕೊಂಡು ತುಪ್ಪ ಸ್ವಲ್ಪ ಜಿಂಗಿದ ತಕ್ಷಣ ಡ್ರೈ ಫ್ರೂಟ್ಸ್ನೆಲ್ಲ ನಮಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನ ನೀವಿಲ್ಲಿ ಹಾಕ್ಕೊಳ್ಬೋದು. ಹಾಗೆಯೇ ಅಡುಗೆಗೆ ನಾವು ಯಾವುದೇ ಪದಾರ್ಥಗಳನ್ನ ಹುರ್ಕೊಳ್ಳುವಾಗ ನಾವು ಉರಿನ ಆದಷ್ಟು ಸಿಮ್ಮಲ್ಲೇ ಇಟ್ಟು ಹುರ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ಬೇಗ ಅದು ಸೀದೋಗುತ್ತೆ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ತುಪ್ಪಕ್ಕೆ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ದ್ರಾಕ್ಷಿಯನ್ನು ಕೂಡ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇದೇ ತುಪ್ಪಕ್ಕೆ ನಾನು ಈ ಬೌಲಲ್ಲಿ 3/4 ಬೌಲ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ರೋಸ್ಟ್ ಆಗಿರೋವಂಥ ಶಾವಿಗೆನ ತೊಗೊಂಡಿರೋದ್ರಿಂದ ಮತ್ತೇನು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೀವು ರೋಸ್ಟ್ ಆಗಿಲ್ಲದಿರೋವಂಥ ಶಾವಿಗೆನ ತೊಗೊಳ್ಳೋದಾದರೆ ತುಪ್ಪದಲ್ಲೇ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ರೋಸ್ಟೆಡ್ ಶಾವಿಗೆನ ತೊಗೊಂಡಿರೋದ್ರಿಂದ ಬಾಣಲಿಲಿದ್ದಂತಹ ತುಪ್ಪದಲ್ಲಿ ಒಂದು ಸಲ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಶಾವಿಗೆ ಬೇಯೋದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ, ಅಂದರೆ ಈ ಶಾವಿಗೆ ಮುಳುಗೋ ಅಷ್ಟು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ. ಈ ಶಾವಿಗೆ ಮುಳುಗೋ ಅಷ್ಟು ನೀರನ್ನು ಹಾಕಿ 5 ನಿಮಿಷಗಳ ಕಾಲ ಈ ಶಾವಿಗೆನ ಮೊದಲು ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಯಾವುದೇ ಶುಗರ್ ಆಗಲಿ ಹಾಲಾಗಲಿ ನಾನಿನ್ನೂ ಮಿಕ್ಸ್ ಮಾಡಿಲ್ಲ. ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದ್ದು ಆದಮೇಲೆ ನಾನಿಲ್ಲಿ 1.5 ಲೀಟರಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. 3/4 ಕಪ್ಪಿಗೆ, ಅದು ದೊಡ್ಡ ಬೌಲ್ ಆಗಿರೋದ್ರಿಂದ ಆ ಬೌಲಲ್ಲಿ 3/4 ಬೌಲಷ್ಟು ನಾನು ಶಾವಿಗೆನ ತೊಗೊಂಡಿದ್ದೆ. ಅದಕ್ಕೆ ನಾನು 1.5 ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಾನು ನೀರೇನೂ ಮಿಕ್ಸ್ ಮಾಡ್ಕೊಂಡಿಲ್ಲ ಇದಕ್ಕೆ. ಇವಾಗ ಹಾಕ್ಕೊಂಡಿದ್ದ ಹಾಲನ್ನು ನಾನು ಕುದಿಸಿ ಇಟ್ಕೊಂಡಿಲ್ಲ, ಡೈರೆಕ್ಟಾಗಿ ಹಸಿ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸನ್ನು ಮಾಡಿ ಹಾಲು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಹೆಚ್ಚಾಗಿ ಪಾಯಸ ಗಟ್ಟಿಯಾಗಬೇಕು, ಕ್ರೀಮಿ ಆಗಿರಬೇಕು ಅನ್ನೋರು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೋದು. ಇಲ್ಲ ನಮ್ಗೆ ಹೀಗೆ ಸಾಕು ಅಂತ ಅಂದರೆ 1 ಕುದಿ ಬಂದರೆ ಹಾಲು ಸಾಕಾಗುತ್ತೆ. ಹಾಲು 1 ಕುದಿ ಬಂದ ನಂತರ ನಾನಿಲ್ಲಿ ಮಿಲ್ಕ್ ಮಿಸ್ಟ್ ಅವ್ರದ್ದು ಕೋವಾನ ಯೂಸ್ ಮಾಡ್ತಾ ಇದ್ದೀನಿ. ಪಾಯಸಕ್ಕೆ ಅಥವಾ ಯಾವುದೇ ಸ್ವೀಟ್ಗಾಗಿರ್ಬೋದು ನೀವು ಕೋವಾನ ಯೂಸ್ ಮಾಡೋದ್ರಿಂದ ಅದ್ರ ಟೇಸ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನಾನಿಲ್ಲಿ ಅರ್ಧ ಕೋವಾನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 5-6 ಸೆಕೆಂಡ್ ಅಷ್ಟರೊಳಗೆ ಕೋವಾ ಚೆನ್ನಾಗಿ ಪಾಯಸದೊಳಗಡೆ ಮಿಕ್ಸ್ ಆಗಿ ಹೋಗಿಬಿಡುತ್ತೆ. ನಂತರ ಪಾಯಸದ ಘಮವನ್ನು ಹೆಚ್ಚು ಮಾಡೋದಕ್ಕೋಸ್ಕರ 1 ಚಿಟಿಕೆಯಷ್ಟು ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಬೇಕಾದ್ರೂ ಹಾಕ್ಕೊಳ್ಬೋದು. ಏಲಕ್ಕಿ ಪುಡಿನ ಹಾಕ್ಕೊಂಡಿದ ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು 1 ಸೆಕೆಂಡ್ಗಳ ಕಾಲ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆಯೇ ಹಾಲು ಕೂಡ 1 ಕುದಿ ಬಂದಿದೆ. ಈ ಹಂತದಲ್ಲಿ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಮೊದಲೇ ಹಾಕ್ಕೊಳ್ಳೋದ್ರಿಂದ ಅದು ಕುದ್ದು ತುಂಬ ಸ್ವೀಟ್ ಅಂತ ಅನಿಸುತ್ತೆ, ಮತ್ತು ಶಾವಿಗೆನೂ ಕೂಡ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಯಾರನ್ನೇ ಕೇಳಿದ್ರೂ ಪಾಯಸಕ್ಕೆ ಸಕ್ಕರೆಯನ್ನು ಕೊನೆಯಲ್ಲೇ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಪಾಯಸಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ ನಂತರ 1 ನಿಮಿಷಗಳ ಕಾಲ ಅದನ್ನು ಸಕ್ಕರೆ ಕರಗೋ ಅಷ್ಟು ಬಿಸಿಯನ್ನು ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ಪಾಯಸಕ್ಕೆ ನಿಜವಾದ ಟೇಸ್ಟ್ ಕೊಡೋದೇ ಈ ಒಂದು ಎಲೆ. ಇದೇ ಈ ಪಾಯಸದ ಮ್ಯಾಜಿಕ್. ಇದೇನು ಎಲೆನಪ್ಪ ಅಂತಂದರೆ ಅರಿಶಿಣದ ಎಲೆ, ಟರ್ಮರಿಕ್ ಲೀಫ್. ಇದನ್ನು ಆ್ಯಕ್ಚುಲಿ ಪಾಯಸಕ್ಕೆ ಸೇರಿಸ್ಕೊಳ್ಳೋದ್ರಿಂದ ನೀವು ಯಾವುದೇ ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಏನೂ ಹಾಕೋದು ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ತುಂಬ ಅದ್ಭುತವಾಗಿರುತ್ತೆ ಟೇಸ್ಟು. ಬೇಕಿದ್ರೆ 1 ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತೀರಾ.
ಈ ಎಲೆಗಳನ್ನೆಲ್ಲ ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳೋಣ. ತೊಳ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಾಯಸದೊಳಗಡೆ ನಾವು ಡೈರೆಕ್ಟಾಗಿ ಹಾಕ್ಕೊಂಡಿದ್ದಾದ ನಂತರ ಒಂದು 5 ನಿಮಿಷಗಳ ಕಾಲ ಈ ಪಾಯಸನ ಅಂದರೆ ಆ ಎಲೆ ಎಲ್ಲ ಸಾಫ್ಟ್ ಹಾಕಿ ಅದರ ರಸ ಎಲ್ಲ ಈ ಪಾಯಸಕ್ಕೆ ಸೇರ್ಕೊಳ್ಳೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ. ಇನ್ನು ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲೆಲ್ಲ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಟೇಸ್ಟ್ ಆಗಲಿ ಕಲರ್ ಆಗಲಿ ಯಾವುದೂ ಇರಲಿಲ್ಲ. ಆದರೆ ಅವರು ರುಚಿಯ ಮೆರುಗನ್ನ ಹೆಚ್ಚೋದಕ್ಕೋಸ್ಕರ ಪ್ರಕೃತಿಯ ಮೊರೆ ಹೋಗ್ತಾಯಿದ್ರು. ಪ್ರಕೃತಿನಲ್ಲಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಇರೋ ರುಚಿನ ಮತ್ತಷ್ಟು ಅದ್ಭುತವಾಗಿ ಕ್ರಿಯೇಟ್ನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವೂ ಕೂಡ ನಮ್ಮ ಸಂಪ್ರದಾಯವನ್ನು ಮರಿದಾನೆ ಆ ಟಚ್ನಲ್ಲಿ ನಾವು ಕೆಲವೊಂದು ರೆಸಿಪೀಸ್ಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ನೆಲ್ಲ ಈ ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಕೂಡ ಇರುತ್ತೆ, ಹಾಗೆ ನ್ಯಾಚುರಲ್ ಆಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಪಾಯಸನ ತಿನ್ನುವಾಗ ಅದು ಪ್ರತಿ ಬೈಟ್ನಲ್ಲೂ ಕೂಡ ಆ ಅರಿಶಿಣದೆಲೆದು ಸುವಾಸನೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ತಿಂತಿದ್ರೆ ಮತ್ತಷ್ಟು ತಿನ್ನಬೇಕು ಅಂತ ಅನಿಸುತ್ತೆ, ಚೆನ್ನಾಗಿರುತ್ತೆ ಕೂಡ. ಟ್ರೈ ಮಾಡಿ ನೋಡಿ. ನನ್ನ ಮಕ್ಳಿಗೆ ಕೂಡ ಇವತ್ತು ನಾನು ಮಾಡಿಕೊಟ್ಟೆ ಫಸ್ಟ್ ಟೈಮ್. ಅವ್ರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ. ತಿನ್ನು ಮಗ್ನೆ. ಹೇಗಿದೆ ಮಗ್ನೆ? ಸೂಪರ್ ಆಗಿದೆಯಾ? ನಿಜ? ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ.